ವಿಧಾನಸೌಧ ಕಲ್ಲಿನ ಬಿಲ್ಡಿಂಗು, ಅಲ್ಲಿ ಕನ್ನಡ ಅಂತ ಮಾತನಾಡೋಕ್ಕೆ ಕಷ್ಟ ಆಗುತ್ತೆ. ಭಾಳ ಸಂತೋಷ. ಮಾತನಾಡ್ತಾ ಚಿಕ್ಕಣ್ಣವರು ಈ ಕೆಲಸಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳಿದ್ರು. ನಾನು ಸ್ವತಃ ಸಾಹಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ನಿಮ್ಮ ಒಡನಾಟದಲ್ಲಿದ್ದು ಸಾರಸ್ವತ ಲೋಕಕ್ಕೆ ಕೊಡುವಂಥ ಯಾವುದೇ ಕಾರ್ಯ ಬಂದರೂ ಕೂಡ ಸ್ಪಂದಿಸೋ ಅಂತ ನನ್ನ ಮಾತಿನಲ್ಲಿ ಹೇಳಬೇಕಂದ್ರೆ ಲಮೆ ಜಮೆ ಹೊಲ್ಚೋದು ಅಂತ ಹೇಳ್ತಾರೆ ಜನರ ಬಳ್ಳಿ ಭಾಷೆಯಲ್ಲಿ. ಆ ಲಮೆ ಜಮೆ ಹೊಲ್ಚೋದ್ರಲ್ಲಿ ನನ್ನ ಪಾತ್ರ ಇದೆ ಅಂತ ಒಪ್ಕೊಳ್ತೇನೆ. ಆ ದೃಷ್ಟಿಯಲ್ಲಿ ಇವತ್ತು ಈ ಕೃತಿಗಳು ಬರೋದಕ್ಕೆ ಶ್ರಮ ವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ. ಏಕೆ ಅಂತ ಹೇಳಿದ್ರೆ ಖಾತಾ ಚಿಕ್ಕಣ್ಣವರು ಹೇಳಿದ್ದಾರೆ, ಮಂಜಗರೆ ಜಯಪ್ರಕಾಶ್ರವರು ಹೇಳಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳು ಮಾತನಾಡೋರು ಇದ್ದಾರೆ. ನಾನೇನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗಲ್ಲ. ಇವತ್ತು ಈ ಸೇರಿರೋ ಸಭೆ ನೋಡಿದ್ರೆ ಇರ್ತಕ್ಕಂಥ ರಾಜ್ಯದ ಎಲ್ಲ ಮೂಲೆಯಿಂದ ಕೇರಳದಿಂದ ಬಂದಿರತಕ್ಕಂಥ ಸಾರಸ್ವತ ಲೋಕದ ಎಲ್ಲ ದಿಗ್ಗಜರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ಒಂದು ಏನು ತಮ್ಮ ಪ್ರಾರ್ಥನೆ ಏನಿದೆ, ಸಿದ್ದರಾಮಯ್ಯನವ್ರ ಹತ್ರ ಹೋದಾಗ ನಮ್ಮ ಕೆಲಸ ಆಗುತ್ತೆ ಅನ್ನೋದಕ್ಕೆ ಒಂದು ಸಂತೋಷ ಏನಪ್ಪ ಅಂದರೆ, ಇವತ್ತೇನಾದರೂ ರಾಜ್ಯದಲ್ಲಿ ಅದು ಯಾವುದೇ ಕೆಲಸ ಇಲ್ಲಿ ಸಾಂಸ್ಕೃತಿಕ ಲೋಕಕ್ಕಿರ್ಬೋದು, ಯಾವುದಕ್ಕೆ ಹೋದರೂ ಕೂಡ ಹಣಕಾಸಿನ ವಿಷಯದಲ್ಲಿ ಇರ್ಬೋದು, ಆ ಕಾರ್ಯ ಆಗೋ ವಿಷಯದಲ್ಲಿರ್ಬೋದು, ಎಲ್ಲೂ ಹಿಂದೆ ಮುಂದೆ ನೋಡದೆ ಇವತ್ತು ಅದ್ಭುತವಾದಂಥ 4-5 ಕಾರ್ಯಗಳನ್ನು ಮಾಡಿದ್ದಾರೆ. ಅದನ್ನು ಕೂಡ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ರಾಜ್ಯದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಾಗಿರ್ತಕ್ಕಂಥ ಆ ಒಂದು ಯೋಜನೆ 252 ಕೋಟಿ ರೂಪಾಯಿಗಳಲ್ಲಿ ಇಡೀ ಭಾರತದ ಸ್ವಾತಂತ್ರ್ಯ ಹೋರಾಟಗಾರ ಕಿತ್ತೂರು ಚೆನ್ನಮ್ಮನ ಬಂಟ ಸಂಗೊಳ್ಳಿ ರಾಯಣ್ಣನ ಜನ್ಮಸ್ಥಳ ಕಿತ್ತೂರು, ಅಲ್ಲಿ ಒಂದು ಸೈನಿಕ ಶಾಲೆ ಮತ್ತು ನಂದಗಡದಲ್ಲಿ ಆಗಿರ್ತಕ್ಕಂಥ ಮ್ಯೂಸಿಯಂ ಇಡೀ ಭಾರತದ ಗಮನವನ್ನು ಸೆಳೆದಿದೆ ಅಂತ ಹೇಳ್ತಾ, ಅಂಥ ಕಾರ್ಯಕ್ಕೆ ಸಹಾಯ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಮತ್ತು ಕನಕದಾಸರ ಬಗ್ಗೆ ಏನು ನಮ್ಮ ಅಧ್ಯಯನ ಕೇಂದ್ರಗಳು ರಾಜ್ಯದಲ್ಲಿ, ಈಗ ಮಂಗಳೂರಿನವ್ರು ಹೇಳಿದ್ರು, ಅದರ ಅಧ್ಯಕ್ಷನಾಗಿದ್ದೆ ಅಂತಲೂ ಕೂಡ ಹೇಳಿದ್ರು. ಭಾಳ ಸಂತೋಷ. 4 ಅಧ್ಯಯನ ಪೀಠಗಳು ಇವತ್ತು ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತೇವೆ. ಅದರಲ್ಲೂ ಧಾರವಾಡದ ಒಂದು ಕ್ಷೇತ್ರ ಭಾಳ ಉತ್ತಮವಾಗಿ ಕೆಲಸ ಮಾಡಿ ಇವತ್ತು ಕರೆಯೋಕ್ಕೂ ಕೂಡ ಬಂದಿದ್ದಾರೆ. ಇವುಗಳೆಲ್ಲ ನೋಡಿದಾಗ ಸಿದ್ದರಾಮಯ್ಯನವರು ಮತ್ತು ಈ ರಾಜ್ಯದಲ್ಲಿ ನಾಕಂಡಂಥ 3 ಜನ ಮುಖ್ಯಮಂತ್ರಿಗಳು ಕನ್ನಡಕ್ಕಾಗಿ ಹೆಚ್ಚು ಒತ್ತು ಕೊಟ್ಟವರು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಾನ್ಯ ದೇವರಾಜ ಅರಸರವರು, ಎರಡನೇದಾಗಿ ಸ್ವತಃ ಕವಿಗಳಾದಂಥ ವೀರಪ್ಪ ಮೊಯ್ಲಿಯವರು, ಇವತ್ತು ಪ್ರಸ್ತುತ ನಿಮ್ಮ ಜೊತೆಲಿರ್ತಕ್ಕಂಥ ಸಿದ್ದರಾಮಯ್ಯನವರು. ಯಾಕೆ ಅಂತ ಹೇಳಿದ್ರೆ, ವಿಧಾನಸೌಧ ಕಲ್ಲಿನ ಬಿಲ್ಡಿಂಗು, ಅಲ್ಲಿ ಕನ್ನಡ ಅಂತ ಮಾತನಾಡೋಕ್ಕೆ ಕಷ್ಟ ಆಗುತ್ತೆ. IAS ಆಫೀಸರ್ಸು ಬೇರೆ ಬೇರೆ ರಾಜ್ಯದಿಂದ ಬಂದಿರ್ತಾರೆ. ಅವ್ರ ಟಿಪ್ಪಣಿಗಳು ಇಂಗ್ಲೀಷ್ನಲ್ಲಿ ಬರೆದಾಗ ಇವತ್ತಿಗೂ ಕೂಡ ಮುಖ್ಯಮಂತ್ರಿಗಳಾಗಿ ಕನ್ನಡದಲ್ಲಿ ಟಿಪ್ಪಣಿ ಬರೆದು ಕನ್ನಡದಲ್ಲಿ ಆಜ್ಞೆ ಮಾಡ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಬಾಯಲ್ಲಿ ಹೇಳ್ತಾರೆ, ಕಾರ್ಯದಲ್ಲಿ ಮಾಡಲ್ಲ. ಆದರೆ ಸಿದ್ದರಾಮಯ್ಯನವರು ಹೇಳ್ದಂತೆ ನುಡಿದಂತೆ ನಡೆಯೋದ್ರಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಮುಂದೆ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಇನ್ನು ಹೆಚ್ಚಿಗೆ ನಾನು ಮಾತನಾಡದೆ. ಒಂದಂತೂ ಈಗಾಗಲೇಬೇಕಾಗಿದೆ, ಈ ಕೃತಿಗಳನ್ನು ಇವತ್ತೇನು ಬಂಜಗೆರೆ ಜಯಪ್ರಕಾಶ್ ಅವರು ಹೇಳಿದಾಗೆ ಬೇರೆ ರಾಜ್ಯದ ಲೈಬ್ರರಿಗೂ ಕೊಡಲಿ, ಜೊತೆಗೆ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು, ಹಾರ್ವರ್ಡ್ ಯೂನಿವರ್ಸಿಟಿಲಿ ಮಾಡ್ತಾಯಿದ್ದಾರೆ ಅಂತ ಹೇಳಿದಾರೋ, ಅದಕ್ಕೆ ಸಿದ್ದರಾಮಯ್ಯನವ್ರ ಮೌನ ಒಪ್ತಾರೆ. ಈಗಾಗಲೇ ಪುಸ್ತಕವನ್ನು ನೋಡಿದ್ದಾರೆ. ಅವ್ರ ಮಾತಿನಲ್ಲಿ ಕೇಳ್ಕೊಳ್ತೀವಿ, ಅದನ್ನು ಮಾಡಿಸ್ಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಮತ್ತೆ ಒತ್ತಾಯಪೂರ್ವಕವಾಗಿ ಅವ್ರಲ್ಲಿ ಕೇಳಿಕೊಂಡು, ಇನ್ನು ಹೆಚ್ಚಿಗೆ ನಾನು ನಮ್ಮ ಗಿಪ್ಸ್ ಇಲ್ಲೇ ಇದ್ದಾರೆ, ಯಾವಾಗಲೂ ಹೇಳ್ತಾ ಇರ್ತಾನೆ, ಸಿದ್ದರಾಮಯ್ಯನವ್ರ ಕಾರ್ಯ ನಾವು ಹೇಳೋಕೆ ಹೊರಟ್ರೆ ಟೈಮೇ ಸಾಲಲ್ಲ. ಅಂಥದ್ರಲ್ಲಿ ಇಷ್ಟಕ್ಕೆ ನಾನು ವಿರಾಮ ಕೊಟ್ಟು ಈ ಸುಂದರ ಸಂಜೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಸಾರಸ್ವತ ಲೋಕದ ಹಿರಿಯರಿಗೆ ಕಿರಿಯರಿಗೆ ಧನ್ಯವಾದ ಹೇಳಿ, ಶುಭಕಾಮನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.